ಹಾಯ್, ನಮಸ್ಕಾರ. ಇದೊಂದು ಗಾಡಿ ಬಂದಿತ್ತು. ಕಸ್ಟಮರ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದರು. ಇವರೇ ಕಸ್ಟಮರು. ಆಲ್ರೆಡಿ ಒಂದು ಸಲ ಬಂದಿದ್ದರು ಇವರು. ಬಂದುಬಿಟ್ಟು ಗ್ಯಾರೇಜ್ ನೋಡ್ಕೊಂಡು ಹೋಗಿದ್ದರು. ಸರ್ವಿಸ್ ಮಾಡಬೇಕಂತ ಹೇಳ್ತಾಯಿದ್ರು. ಸರಿ ಅಂತ ಎಲ್ಲ ಬಿಚ್ಚಿದ್ರೆ ನೋಡಿ, ಆಯಿಲೆಲ್ಲ ಕಡಿಮೆ ಆಯಿತು ಗಾಡೀಲಿ. ಈ ಸ್ಮಾಲ್ ಫಿಲ್ಟ್ರ್ ಬರುತ್ತೆ, ಅದು ನೋಡಿದ್ರೆ ಚಿಕ್ಕದಿದೆ, ಕಟ್ ಮಾಡಿದ್ದಾರೆ, ಆ ಥರ ಇದೆ ಅದು. ಹಾಗೆ ಕ್ಲಚ್ ಎಲ್ಲ ಪ್ರಾಬ್ಲಮ್ ಇತ್ತು. ಫಿಲ್ಟರು, ಬ್ರೇಕ್ ಶೂ, ಇಂಜಿನ್ ಮ್ಯಾಟು ನೋಡಿ, ಹೆಡ್ ಬೀಡಿಂಗು, ಹೆಡ್ ಬೋಲ್ಟ್ ಆಯಿಲ್ಸಿಲು, ಪ್ಲಗ್ಗು ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ಎಲ್ಲ ಮಾಡಬೇಕಾದ್ರೆ ಪ್ಲಗ್ಗು ಬಿಚ್ಚಿದ್ದಲ್ಲ, ಪ್ಲಗ್ ಹೊಸ್ದು ಹಾಕೋಣ ಅಂತ ಹಾಕ್ತಾಯಿದ್ರೆ ಏನಾಗಿದೆ ಅಂದರೆ ಪ್ಲಗ್ಗು ಲೂಸ್ ಇತ್ತು. ಸರಿ ಅಂತೇಳ್ಬಿಟ್ಟು ಹೊಸ ಪ್ಲಗ್ ಹಾಕ್ಬಿಟ್ಟು ಹಾಕ್ತಾಯಿದ್ರೆ ನೋಡಿದ್ರೆ ಥ್ರೆಡ್ ಹೋಗ್ಬಿಟ್ಟಿದೆ. ಹೆಡ್ಡಲ್ಲೇ ಥ್ರೆಡ್ ಹೋಗ್ಬಿಟ್ಟಿದೆ. ರಾಂಗ್ ಥ್ರೆಡ್ ಹಾಕಿಬಿಟ್ಟಿದ್ದಾರೆ, ಹೆಡ್ಡಲ್ಲಿ ಥ್ರೆಡ್ ಹೋಗಿದೆ. ಮತ್ತು ಫುಲ್ ಎಲ್ಲ ಇಂಜಿನೆಲ್ಲ ಬಿಚ್ಚಿ ಬೆಡ್ಡಿಂಗೆಲ್ಲ ಇಳಿಸ್ಕೊಂಡು ನೋಡಿ, ಹೆಡ್ಡೆಲ್ಲ ಬಿಚ್ಚಿ ನೋಡಿ, ಇಲ್ಲಿ ಥ್ರೆಡ್ಡೇ ಇಲ್ಲ ಇದರಲ್ಲಿ. ಆವಾಗಲೇ ಕಸ್ಟಮರ್ಗೆ ಹೇಳಿ ಇಂಜಿನೆಲ್ಲ ಬಿಚ್ಚಿ ನೋಡಿ, ಈ ಗಾಡಿ ಫುಲ್ ಸಪ್ರೇಟಾಗಿ ಬಿಚ್ಚಿ ಹೆಡ್ಡೆಲ್ಲ ಬಿಚ್ಕೊಂಡು ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬಂದು ಫಿಟ್ಟಿಂಗ್ ಮಾಡಾಯಿತು. ಹಾಗೆ ಈ ಡೂಮೆಲ್ಲ ಸ್ಕ್ರೂಗಳೆಲ್ಲ ಫಿಟ್ಟಿಂಗ್ ಎಲ್ಲ ಕಟ್ಟಾಗಿತ್ತು. ಎಲ್ಲ ಫೈಬರ್ ವೆಲ್ಡಿಂಗ್ ಮಾಡಿಸಿ ನೋಡಿ ರೆಡಿ ಮಾಡಿಸ್ಕೊಂಬಂದೆ. ರೆಡಿ ಮಾಡಿಸ್ಕೊಂಬಂದು ಥ್ರೆಡ್ಡಿಂಗ್ ಎಲ್ಲ ಹಾಕ್ಸಿ ಎಲ್ಲ ಹಾಕ್ಬಿಟ್ಟು ಫಿಟ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಈ ಗಾಡಿ ರೆಡಿ ಮಾಡೋಷ್ಟರಲ್ಲಿ 11:40 ಆಗೋಯ್ತು. ನೈಟು 11:40 ಶನಿವಾರ. ಪ್ಯಾಕಿಂಗ್ ಎಲ್ಲ ತಂದು ಎಲ್ಲ ರೆಡಿ ಮಾಡಿ, ಬೆಡ್ಡಿಂಗ್ ಬುಷ್ ಎಲ್ಲ ಹೋಗ್ಬಿಟ್ಟಿತ್ತು. ಬೆಡ್ಡಿಂಗ್ ಬುಷು, ಹೆಡ್ ಪ್ಯಾಕಿಂಗು ಎಲ್ಲ ಹಾಕಿ, ಹೆಡ್ ಬೀಡಿಂಗು, ಹೆಡ್ ಬೋಲ್ಟ್ ಆಯಿಲ್ಸಿಲು ಏನೇನು ಪ್ರಾಬ್ಲಮ್ ಇತ್ತು ಗಾಡೀಲೆಲ್ಲ ನೀಟಾಗಿ ಎಲ್ಲ ಸರ್ವಿಸ್ ಮಾಡಿ ಫುಲ್ಲು ಫಿನಿಷಿಂಗ್ ಮಾಡಿ ಕಸ್ಟಮರ್ಗೆ ಇವತ್ತೇ ಡೆಲಿವರಿ ಮಾಡಿದೆ. ನೋಡಿ, ಥ್ರೆಡ್ಡಿಂಗ್ ಹಾಕ್ಸಿದ್ದೀನಿ. ಇದು ಗಾಡೀಲಿದ್ದಂಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಪೀಸರೆಲ್ಲ ಇಂಜಿನಲ್ಲಿ ಹೋದರೆ ಇಂಜಿನ್ ಸೀದಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೆಡ್ ಬಿಚ್ಕೊಂಡು ಹೋಗ್ಬಿಟ್ಟೆ ಹಾಕ್ಸ್ಬೇಕು. ಇದನ್ನು ಎಲ್ಲ ಹಾಕಿ ನೀಟಾಗಿ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಈ ಫಿಟ್ಟಿಂಗ್ ಮಾಡೋದೆಲ್ಲ ವೀಡಿಯೋ ಮಾಡೋಣ ಅಂದರೆ ಟೈಮೇ ಇರಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಕಸ್ಟಮರ್ಗೆ ರಿವ್ಯೂ ಮಾಡೋಣ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಗಲೇ 11 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಯಾವುದೂ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಈ ವಿಡಿಯೋನ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತೇಳಿ. ಹಾಗೆ ನಿಮ್ಮ ಗಾಡಿ ಏನಾದರೂ ಸರ್ವಿಸ್ ಮಾಡಬೇಕಂತಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಂಬರ್ ಕಳಿಸ್ತೀನಿ. ಥ್ಯಾಂಕ್ ಯು, ಬಾಯ್.